ಬರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ಯೋ ಲಿಂಗಯ್ಯ ನೀವೇ ಬನ್ಯೋ. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ, ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಬೀದಿಗೆ ಬಪ್ಪಣಪುರ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಬೀದಿಗೆ ಬಪ್ಪಣಪುರವಂತೆ ಚಿಕ್ಕಲ್ಲೂರೇ ಗುರುಮಠ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಚಿಕ್ಕಲ್ಲೂರೇ ಗುರುಮಠವಂತೆ ಕಪ್ಪಡಿ ಕೈಲಾಸವಲ್ಲ ಸಿದ್ದಯ್ಯ ಸ್ವಾಮಿ ಬನ್ಯೋ, ಸ್ವಾಮಿಗೆ ಕಪ್ಪಡಿ ಕೈಲಾಸವಂತೆ ನಿತ್ಯ ಪೂಜೆ ಬಪ್ಪಣಪುರ ಸಿದ್ದಯ್ಯ ಸ್ವಾಮಿ ಬನ್ಯೋ. ರಾಜಬಪ್ಪಣಪುರ ಕೆರಳ ಕೊಂಪನ ದೊಡ್ಡಿ ಕುರುವೆಗೌಡರ ಮನೆಯ 16 ಅಂಕಣದ ತೊಟ್ಟಿಯ ಹಟ್ಟಿಯ ಒಳಗೆ ಹರಿತು ಮಲಗಿರುವಂತ ಮಂಡ್ಯದ ಲಿಂಗಯ್ಯ, ಗುರುವೇ ಮಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಹೇಳಪ್ಪ ನನ್ನ ಕಂದ ಹೇಳಪ್ಪ ನನ್ನ ಕಂದ, ನಾಳ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ತಂಗಿಯ ಚಂದವ ನಾಳೆ ಅಣ್ಣನೇ ಕಾಣಬೇಕು, ಅವ್ವ ಮಗಳಿಗೊಬ್ನೇ ಗಂಡನಾಗಿರಬೇಕು, ಅಪ್ಪ ಮಗನಿಗೊಬ್ಳೆ ಹೆಂಡತಿಯಾಗಿರಬೇಕು, ಅಯ್ಯ ತಾನು ತಂದ ಸೊಸೆಯ ನಾಳೆ. ನೋಡಿ, ಜಗತ್ತಿಗೆ ಜಾನಪದ ಜಂಗಮರು ಅಂದ್ರೆ ಮಂಟೇಸ್ವಾಮಿ ಹಾಗೂ ಮಹದೇಶ್ವರ ಸ್ವಾಮಿ. ಮಂಟೇಸ್ವಾಮಿ ಅವರ ಕಾವ್ಯ ತನ್ನ ಶಿಷ್ಯರಾದ ಸಿದ್ದಪ್ಪಾಜಿಯವರನ್ನ ತನ್ನ ಕುಲದವರಿಂದ ಕರ್ಕೊಂಡ್ಬಂದು ಶಿಷ್ಯರನ್ನಾಗಿ ಪಡ್ಕೊಂಡಿರ್ತಾರೆ. ಮಂಟೇಸ್ವಾಮಿ ಅವರು ಹೇಳ್ತಾರೆ, ಸಿದ್ದಪ್ಪಾಜಿ ಕಲಿಯುಗ ಬರ್ತಿದ್ದೆ, ಕಾಲಿಗೆ ನಾನು ಹೆಚ್ಚಾಗ್ತಿದೆ, ಈ ಕಲಿಯುಗ ಕಣ್ಣಾರೆ ನೋಡಕ್ಕಾಗಲ್ಲ, ನನಗೆ ಮಟ್ಮನೆ ಆಗ್ಬೇಕಾಗಿದೆ ಅಂದಾಗ, ಗುರುದೇವ ಅದಕ್ಕೋಸ್ಕರ ನಾನೇನ್ ಮಾಡ್ಲಿ ಅಂದಾಗ, ಸಿದ್ದಪ್ಪಾಜಿ ನಿನ್ನ ಕುಲದವ್ರ ಹತ್ರ ಹೋಗಿ ಕಬ್ಬಿಣದ ಆಯುಧಾನಗಳಾಗಬೇಕಾಗಿದೆ ಅಂದಾಗ, ಗುರುದೇವ ನನ್ನ ಕುಲದವರಿಂದ ನನ್ನ ಪಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಇವಾಗ ನಾನು ಮತ್ತೆ ನನ್ನ ಕುಲದವ್ರ ಹತ್ರ ಹೇಗೆ ಹೋಗ್ಲಿ, ಬುದ್ಧಿ ಕಲಿಯುಗ ಅಂತ ಇದ್ದೀರಲ್ಲ ಯಾವ ರೀತಿ ಇರುತ್ತೆ ಅಂದಾಗ, ಸಿದ್ದಪ್ಪಾಜಿ ಕೇಳೋ ಅಂದಾಗ, ನೋಡಪ್ಪ ಅಣ್ಣನ ಚಂದವನ್ನು ತಂಗಿನೇ ನೋಡ್ಬೇಕು, ತಂಗಿಯ ಚಂದವನ್ನು ಅಣ್ಣನೇ ಕಾಣಬೇಕು, ಅವ್ವ ಮಗಳಿಗೆ ಒಬ್ನೇ ಗಂಡನಾಗಿರಬೇಕು, ಅಪ್ಪ ಮಗನಿಗೆ ಒಬ್ಳೆ ಹೆಂಡತಿ ಆಗಿರಬೇಕು. ಸಿದ್ದಪ್ಪಾಜಿ ಮುಂದೆ ಬರ್ತಕ್ಕಂಥ ಕಲಿಯುಗದಲ್ಲಿ ತಾನು ತಂದ ಸೊಸೆಯ ನಾಳೆ ಯಾರ್ ಸ್ವಾಮಿ ಮಾವನೇ ಕಟ್ಟಾಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ.
ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ ಮಂಟೇದ ಧನ್ಯವಾದಗಳು. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಆಡಿದವರ ಮನವ ಬಲ್ಲೆ ನೀಡಿದವರ. ಮೇಡಮ್ ಹಾಯ್ ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ಖುಷಿ ಇದೆಯಾ? ತುಂಬ ಖುಷಿ ಇದೆ. ಅನ್ಕೊಂಡಿದ್ರಾ ಗ್ರ್ಯಾಂಡ್ ಫಿನಾಲೆವರೆಗೂ ಬರ್ತೀನಿ ಅಂತ? ಇಲ್ಲ, ಅನ್ಕೊಂಡಿರ್ಲಿಲ್ಲ. Okay. ಈಗ ಇಲ್ಲಿವರೆಗೂ ಬಂದು ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ಅಷ್ಟೇನಾ? ಅಷ್ಟೇ. ಎಲ್ಲ ಒಂದ್ ವರ್ಡ್ ಆನ್ಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮೇಡಮ್ಗೆ ಮಾತಾಡಕ್ ಬಿಡಲ್ಲ ಅಂತ ಮೈಕಿಂಗ್ ಹಿಡಿತಿರಲ್ಲ, ಅದಕ್ಕೆ ಸ್ವಲ್ಪ ಓ ಹಂಗೆ. ಓ ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ಓಡ್ತಾ ಇರೋ ಕತೆ ಇದು. ಓಕೆ, ಅರ್ಚನಾ ಮ್ಯಾಮ್. ನಮಸ್ತೆ ಗೋವಿಂದ ರಾಜು. ಇವತ್ತು ಹಾಡಿನ ಮಧ್ಯೆ ಫುಲ್ ಕತೆನ ಹೇಳ್ಬಿಟ್ರಲ್ಲ. ಅವಳ ಪಕ್ಕದಲ್ಲಿ ಇದ್ರೆ ಮೈಕ್ ಹಿಡ್ಕೊಂತಾಳೆ ಅಂದ್ಬಿಟ್ಟು ಹಾಡಿನ ಮಧ್ಯದೆಲ್ಲ ಫುಲ್ ಏನೇನ್ ಬೇಕೋ ಅಷ್ಟು ಮಾತಾಡಿ ಮುಗಿಸ್ಬಿಟ್ರು. ಇವತ್ತು ಇಲ್ಲಿ ಒಂದು ಗಾಯನದ ಕಾಂಪಿಟೇಷನ್ ನಡೀತಾ ಇದೆ ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ಏನೋ ಒಂದು ಉತ್ಸವ, ಏನೋ ಒಂದು ಮೆರವಣಿಗೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ ಥರ ಹಾಡ್ತಾ ಇದ್ದೀರಾ ಎಲ್ಲರೂ. ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆಪ್ಪ. ಅದ್ಭುತ ಗೋವಿಂದರಾಜು, ತುಂಬ ಚೆನ್ನಾಗಿ ಹಾಡಿದ್ರಿ. ಇದೂ ಅಷ್ಟೆ, ನನಗೆ ತುಂಬ ಇಷ್ಟವಾದ ಹಾಡಿದು, ಬಹಳ ಬಹಳ ಇಷ್ಟಪಟ್ಟು ಕೇಳುವಂಥ ಹಾಡಿದು. ಏನು ಎನರ್ಜಿಯಲ್ಲಿ ಹಾಡಿದ್ರಿ. ಅರ್ಧ ಹಾಡು ಆಗೋವರೆಗೂ ಸಸ್ಟೈನ್ ಮಾಡುವ ಜಾಗದಲ್ಲಿ ಸ್ವಲ್ಪ ಶಾರ್ಪ್ ಆಗ್ತಿತ್ತು. ಅರ್ಧ ಎರಡನೇ ಚರಣಕ್ಕೆ ಬಂದ್ರಲ್ಲ ನೀವು, ಅಲ್ಲಿಂದ ಸೂಪರ್ ಸಿಂಗಿಂಗ್. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ಈ ಸ್ಟ್ಯಾಂಡರ್ಡನ್ನೇ ಈ ವೇದಿಕೆ ಬಯಸೋದು, ನಾವು ಬಯಸೋದು. ಆ ಸ್ಟ್ಯಾಂಡರ್ಡನ್ನು ನೀವು ಮತ್ತು ಎಲ್ಲರೂ ಕೊಡ್ತಾ ಇದ್ದೀರಿ. ಈಗ ನಾವು ಏನಪ್ಪ ಮಾಡೋದು ಅಂತ ತುಂಬ ನಮಗೆ ಸಂದಿಗ್ಧದ ಪರಿಸ್ಥಿತಿ. ಹೌದೌದು ಹೌದು. ಬಟ್ ಬಹಳ ಹೆಮ್ಮೆ ಆಗುತ್ತೆ. ನೀವೆಲ್ಲ ನಡೆದು ಬಂದ ಹಾದಿಯನ್ನು ಒಂದ್ಸಲಿ ಮೆಲುಕು ಹಾಕಿದ್ರೆ ಏನು ಇಂಪ್ರೂವ್ಮೆಂಟ್ ಆಗಿದೆ, ಏನು ಬೆಳೆದಿದ್ದೀರಾ ನೀವು ಈ ಸಂಚಿಕೆಗಳಲ್ಲಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಗೋವಿಂದರಾಜು. ಹೀಗೇ ಹಾಡ್ತಾ ಇರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗೋವಿಂದರಾಜು ಸರ್, ಪ್ರಾರಂಭದಲ್ಲಿ ಆಲಪ್ ತಗೊಂಡಾಗ ನಾನು ಟೋನಿ ಚಿತ್ರದ ರಘು ದೀಕ್ಷಿತ್ ಹಾಡಿರೋ ಟೋನನ್ನು ಅದರಲ್ಲೇನೋ ವೆಸ್ಟರ್ನ್ ಹಾಡ್ತಾರೇನೋ ಅಂತ ಅನ್ಕೊಂಬಿಟ್ಟೆ. ಒಂದು ಸಾಲನ್ನು ಮಾತ್ರ ತಗೊಂಡು ಆಮೇಲೆ ನೀವು ಮತ್ತೆ ಜನಪದಕ್ಕೆ ಬಂದ್ರಿ. ಜನಪದಕ್ಕೆ ಬಂದರೆ ನಾನೇನು ಯೋಚನೆ ಮಾಡ್ತಾ ಇದ್ದೆ, ಕೆಂಪಾಚಾರಿ ಕಥೆನೇನೋ ಹೇಳಿ ಮುಗಿಸ್ತೀರೇನೋ ಅಂತ ಅಂದ್ಕೊಂಡೆ. ಅಲ್ಲಿಗೆ ಬಿಡಲಿಲ್ಲ, ಮತ್ತೆ ಮುಂದಕ್ಕೆ ಹೋದ್ರಿ, ಕಾಲಕ್ಕೆ ನಾನನ್ನು ಹೇಳಕ್ಕೆ ಬಂದ್ರಿ ಅಲ್ವಾ. ಒಟ್ಟು ಆ ಕಥೆಯಲ್ಲಿ ಬರೋವಂಥದ್ದನ್ನೇ ತೊಗೊಂಡು ಹಾಡಿದ್ರಿ, ತಪ್ಪೇನಿಲ್ಲ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ನೀವು ಅದನ್ನು ಅಳವಡಿಸ್ಕೊಂಡು ಇವತ್ತಿನ ಪ್ರದರ್ಶನ ಮಾಡಿದ್ರಿ. ಕಿಲಾಡಿತನ ಅದು ಅಲ್ವಾ. ಈ ಹಾಡು ಫಸ್ಟು ಟೋನಿ ಚಿತ್ರಕ್ಕೆ ಹಾಡಿದರು, ಆಮೇಲೆ ಮತ್ತೆ ಬೆಲ್ ಬಾಟಮ್ ಸಿನಿಮಾ ಬಂದಾಗ 2 ಪಿಕ್ಚರ್ಗೆ ಒಬ್ಬರೇ ಡೈರೆಕ್ಟ್ರು, ನಮ್ಮ ಜಯತೀರ್ಥ ಅವರು. ಮತ್ತು ಈ ಬೆಲ್ ಬಾಟಮ್ ಸಿನಿಮಾ ಬಂದಾಗ ಹಾಡಿ ಅಂತ ನನ್ನ ಕರೆದ್ರು. ನಾವು ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಹಾಡನ್ನು ಹಾಡಬೇಕು ಸಿದ್ದಪ್ಪಾಜಿ. ನಾನು ಹೇಳಿದೆ, ಸರ್ ಈಗ ಆಲ್ರೆಡಿ ಅದು ರೆಕಾರ್ಡ್ ಆಗಿದೆಯಲ್ಲ, ಮತ್ತೆ ಯಾಕೆ ಹಾಡಬೇಕು ಅಂತ.
ಇಲ್ಲ ಅದು ಆ ಸಿನಿಮಾಕ್ಕೆ ಅದು ಬೇಕಾಗಿದೆ, ಅದು ಕೇಳ್ತಾ ಇದೆ, ಆ ಸಾಂಗ್ ಕೇಳ್ತಾ ಇದೆ ಅಂತೇಳಿ. ಮತ್ತು ಇರಲಿ ಬಿಡಿ, ಒಂದು ಹಾಡಲ್ವಾ, ನನಗೂ ಒಂದು ಅವಕಾಶ ಇದೆಯಲ್ವ ಅಂತ ಹಾಡು ಬಂದೆ. ಹಾಡಾದ್ಮೇಲೆ ಅದು ಗೊತ್ತಲ್ಲ ನಿಮಗೆ, ಅದು ಎಲ್ಲಿವರೆಗೂ ಮುಟ್ತು, ಅದು ಎಲ್ಲೆಲ್ಲೋ ಕರ್ಕೊಂಡೋಗಿ ಬಿಡ್ತು ಅಲ್ವಾ. ಬಟ್ ನಿಮ್ಮ ಈ ಇವತ್ತಿನ ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು, ಅದು ತುಂಬ ಚೆನ್ನಾಗಿತ್ತು. ನಾವು ಕೂಗು ಬ್ಲೆಂಡ್ ಮಾಡೋದಿದೆಯಲ್ಲ, ವೆಸ್ಟ್ರನ್ನಿಂದ ಮತ್ತೆ ಇದಕ್ಕೆ ಬಂದ್ರಿ ನೀವು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರೇಮ್ಗಲ್ ಸರ್, ನೀವು ತುಂಬ ಭಾವುಕಜೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟೇ ಮೊದಲಿಂದಲೂ ನೀವು ಎಲ್ಲ ಸಂಚಿಕೆಗಳಲ್ಲೂ ವಿಶೇಷವಾದ ಹಾಡುಗಳನ್ನೇ ತರ್ತೀರಿ, ಹಾಗೇ ಅಷ್ಟೇ ನಗಿಸ್ತೀರಿ ನೀವು. ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಸಹ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಬಟ್ ಹಾಡಕ್ಕೆ ಮೈಕ್ ತೊಗೊಂಡ್ರೆ ಮಾತ್ರ ನಿಮ್ಮಲ್ಲಿ ಎಲ್ಲವೂ ಫೀಲಿಂಗ್ ಸಾಂಗ್ಸ್ಗೂ ಸರಿ, ಪ್ಯಾಥೋ ಸಾಂಗ್ಸ್ಗೂ ಸರಿ, ಈ ಥರ ಭಕ್ತಿಗೀತೆಗಳನ್ನ ಹಾಡಲಿಕ್ಕೂ ಸರಿ, ಪ್ರೇಮ ಗೀತೆಗಳನ್ನೂ ಹಾಡಲಿಕ್ಕೂ ಸರಿ, ವೈವಿಧ್ಯಮಯ ಗಾಯನ ನೀವು ಕೊಡ್ತಾಯಿದ್ರಿ ಮೊದಲಿಂದಲೂ ಅಲ್ವೇ. ಇದನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹಾಡಿದಿರಿ. ನನ್ನ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ನನ್ನ ಶ್ರೀಮತಿ, ನನ್ನ ಮಗಳು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ಪಪ್ಪನ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಮಗಳು ಹಾಗೆ ನಿಮ್ಮ ಇಡೀ ಫ್ಯಾಮಿಲಿ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ವೆಲ್ಕಮ್. ಅವಳು ಹುಟ್ಟಿದ ಮೇಲೆ ನನ್ನ ಅದೃಷ್ಟನೇ ಚೇಂಜ್, ಅದೃಷ್ಟ ಲಕ್ಷ್ಮಿ ಅದು. ಸೋ ಸ್ವೀಟ್. ಮಹಾಲಕ್ಷ್ಮಿ ಹಾಂ, ಮನೆಗೆ ಅಲ್ವಾ. ಹೌದು. ಇರಲಿ ಬಿಡಿ, ದೇವರು ಒಳ್ಳೇದು ಮಾಡಲಿ, ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಮೊದಲಿಂದಲೂ ನೀವು ಭಾಳಷ್ಟು ನಾಟಕಗಳಿಗೆ ಒಳ್ಳೆಯ ಕಂಠವನ್ನು ಕೊಟ್ಟಿದ್ದೀರಿ, ಹಾಡಿದಿರಿ, ಪಾತ್ರ ಮಾಡಿದಿರಿ ಅಲ್ವಾ. ಎಲ್ಲವೂ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಆಯುರ ಆರೋಗ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ತೇನೆ. ಒಳ್ಳೇದಾಗಲಿ ಗೋವಿಂದರಾಜು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೆಸ್ತೂರು. ಹ್ಞೂ ಅಕ್ಕ, ಆಯ್ತು. ಗುಡ್ ಲಕ್ಸ್. ಆಗ್ಲಿಂದ ನನಗೆ ಕೇಳಬೇಕು ಅನ್ಕೊಂಡೆ ನಾನು. ಏನು ಸೀರಿಯಲ್ ಸೆಟ್ ಹಾಕೊಂಡ್ಬಿಟ್ಟಿದ್ದೆ ಅಕ್ಕ ಬಟ್ಟೆ. ನಾನು ಅಲ್ಲಿ ಕೂತ್ಕೊಂಡೆ ನೋಡ್ತಾ ಇದ್ದೆ, ಇದೇನು ಬರೀ ವೈಟೇ ಹಾಕೊಂಡ್ಬಿಟ್ಟೈತಲ್ಲ, ಬರೀ ವೈಟ್ಗೆ ಮಿಂಚ್ತಾ ಇದೆ. ಈ ಗ್ರ್ಯಾಂಡ್ ಫಿನಾಲೆ ನಾನು ಮಿಂಚ್ಬೇಕಲ್ವಾ, ಅದಕ್ಕೆ ಸೀರಿಯಲ್ ಸೆಟ್ ಹಾಕೊಂಡ್ಬಿಟ್ಟು. ನಿಂಗೂ ಆಮೇಲೆ ಸ್ವಲ್ಪ ಕೊಡ್ತೀನಿ. ಅಲ್ಲ ಗೋವಿಂದರಾಜು, ಗ್ರ್ಯಾಂಡ್ ಫಿನಾಲೆಗೆ ಒಂದಿಷ್ಟು ಎಕ್ಸ್ಟ್ರಾ ಲೈಟ್ಸ್ ಇರ್ಲಿ ಅಂತ. ಹೌದು, ನೋಡು ಎಷ್ಟು ಫಳ ಫಳ ಅಂತ ಈ ಲೈಟ್ ರಿಫ್ಲೆಕ್ಷನ್ ಎಲ್ಲ ಹೊಡಿತಾ ಇದೆ ನಿನ್ ಮುಖದ ಮೇಲೆ. ಓಕೆ, ಥ್ಯಾಂಕ್ ಯು. ಆಯ್ತು. ಟೇಕ್ ಕೇರ್.